ಐಪಿಎಲ್ ಫೈನಲ್ ಪಂದ್ಯದಲ್ಲಿ ಹೈದರಾಬಾದ್ ವಿರುದ್ಧ 8 ವಿಕೆಟ್ಗಳಿಂದ ಅಮೋಘ ಗೆಲುವು ಸಾಧಿಸಿದ ಕೋಲ್ಕತಾ ಮೂರನೇ ಬಾರಿ ಟ್ರೋಫಿ ಎತ್ತಿ ಸಂಭ್ರಮಿಸಿದೆ. ಟ್ರೇಡ್ ಮಾರ್ಕ್ ಸ್ಟೆಪ್ ಹಾಕಿದಂತ ಕೆಕೆಆರ್ ಮಾಲೀಕ ನಟ ಶಾರುಖ್ ಖಾನ್ ಸಂಭ್ರಮ ಹೇಗಿತ್ತು ನೋಡೋಣ ಬನ್ನಿ. ಮೂರನೇ ಬಾರಿ ಐಪಿಎಲ್ ಚಾಂಪಿಯನ್ ಆದ ನೈಟ್ ರೈಡರ್ಸ್ ಹೈದರಾಬಾದ್ ವಿರುದ್ಧ ಕೋಲ್ಕತ್ತಾಗೆ ನಿರಾಯಾಸ ಗೆಲುವು. ಐಪಿಎಲ್ ಇತಿಹಾಸದಲ್ಲೇ ದಾಖಲೆ ಮೊತ್ತ ಕಲೆ ಹಾಕಿ ಐಪಿಎಲ್ಗೆ ಓಪನಿಂಗ್ ಕಿಕ್ ಕೊಟ್ಟಿದ್ದ ಸನ್ರೈಸರ್ಸ್ ಹೈದರಾಬಾದ್ ಫೈನಲ್ ಪಂದ್ಯದಲ್ಲಿ ಮಾತ್ರ ಮುಗ್ಗರಿಸಿ ಬಿದ್ದಿತ್ತು. ಟಾಸ್ ಗೆದ್ದ ಹೈದರಾಬಾದ್ ತಂಡ ಕೇವಲ 113 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಪ್ಯಾಟ್ ಕಮಿನ್ಸ್ 24 ರನ್, ಮಾರ್ಕ್ರಮ್ 20 ರನ್ ಗಳಿಸಿದ್ದೇ ತಂಡದ ಬಿಗ್ ಸ್ಕೋರ್ ಆಯಿತು. ಹೈದರಾಬಾದ್ ರನ್ ಪರಾಕ್ರಮಿಗಳನ್ನ ಕಟ್ಟಿ ಹಾಕುವಲ್ಲಿ ಕೆಕೆಆರ್ ಬೌಲಿಂಗ್ ಪಡೆ ಯಶಸ್ವಿಯಾಗುತ್ತೆ. ಸೂಪರ್ ಸ್ಟಾರ್ ಆಂಡ್ರೂ ರಸೆಲ್ 3 ವಿಕೆಟ್ ಪಡೆದ್ರೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಚೆಂಡು ಮಿಚೆಲ್ ಸ್ಟಾರ್ಕ್ 2 ವಿಕೆಟ್ ಪಡೆದು ಮಿಂಚಿದ್ರು. ಈ ಸುಲಭ 114 ರನ್ ಗುರಿ ಬೆನ್ನತ್ತಿದ ಕೆಕೆಆರ್ ಪರ ಗುರ್ಬಾಜ್ ಹೊಡಿಬಡಿ ಆಟವಾಡಿ 39 ರನ್ ಗಳಿಸಿದ್ರು. ವೆಂಕಟೇಶ್ ಅಯ್ಯರ್ ಅಜೇಯ 52 ರನ್ ಗಳಿಸಿ ಪಂದ್ಯ ಗೆಲ್ಲಿಸಿದ್ರು. ಈ ಮೂಲಕ ಕೆಕೆಆರ್ 8 ವಿಕೆಟ್ಗಳಿಂದ ಭರ್ಜರಿ ಗೆದ್ದು ಮೂರನೇ ಬಾರಿಗೆ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಕೆಕೆಆರ್ ತಂಡ ವಿನ್ ಆಗ್ತಾ ಇದ್ದಂತೆ ತಂಡದ ಆಟಗಾರರು ಮೈದಾನಕ್ಕೆ ಓಡೋಡಿ ಬಂದು ವಿಜಯೋತ್ಸವ ಶುರು ಮಾಡಿದ್ದಾರೆ. ಕೆಕೆಆರ್ ತಂಡದ ಕೋಚ್ ಗೌತಮ್ ಗಂಭೀರ್ ರನ್ನ ಮೇಲೆತ್ತಿ ಸುನಿಲ್ ನರೈನ್ ಸಂಭ್ರಮಿಸಿದ್ರೆ, ನರೈನ್ ಅನ್ನ ಮೇಲಕ್ಕೆತ್ತಿ ಕೋಚ್ ಗೌತಮ್ ಗಂಭೀರ್ ಖುಷಿ ಪಟ್ರು. ಅತ್ತ ಕೆಕೆಆರ್ ತಂಡದ ಮಾಲೀಕ ನಟ ಶಾರುಖ್ ಖಾನ್ ಕೂಡ ಅನಾರೋಗ್ಯದ ಸಮಸ್ಯೆ ನಡುವೆನೂ ಪಂದ್ಯ ವೀಕ್ಷಿಸೋದಕ್ಕೆ ಮೈದಾನಕ್ಕೆ ಬಂದಿದ್ರು. ಕೆಕೆಆರ್ ವಿನ್ ಆಗ್ತಾ ಇದ್ದಂತೆ ಮೈದಾನಕ್ಕೆ ಬಂದ ಶಾರುಖ್ ಕೆಕೆಆರ್ ಆಟಗಾರರನ್ನ ತಬ್ಬಿ ಶುಭಾಶಯ ಕೋರಿದ್ರು. ಅಷ್ಟೇ ಅಲ್ಲ, ಕೋಲ್ಕತಾ ತಂಡದ ಕೋಚ್ ಗೌತಮ್ ಗಂಭೀರ್ ಹಣೆಗೆ ಮುತ್ತಿಕ್ಕಿದ ಕಿಂಗ್ ಖಾನ್ ಶಾರುಖ್ ಶಹಬಾಷ್ ಹೇಳಿದ್ರು. ಮೈದಾನದಲ್ಲಿ ಟ್ರೇಡ್ ಮಾರ್ಕ್ ಸ್ಟೆಪ್ ಹಾಕಿದ ಶಾರುಖ್ ಸಂಭ್ರಮಿಸಿದ್ರು. ಕೋಲ್ಕತಾ ತಂಡದ ಆಟಗಾರರು ಐಪಿಎಲ್ ಟೂರ್ನಿ ಎತ್ತಿ ಹಿಡಿದು ವಿಜಯೋತ್ಸವ ಆಚರಿಸಿದ್ದಾರೆ. ಕಿಂಗ್ ಕಾಂಗ್ ಶಾರುಖ್ ಕೂಡ ಟ್ರೋಫಿ ಎತ್ತಿ ಸಂಭ್ರಮಿಸಿದ್ರು. ಹೈದರಾಬಾದ್ ತಂಡದ ಮಾಲಕಿ ಕಾವ್ಯ ಮಾರನ್ ಸೋಲಿನ ನೋವಲ್ಲಿ ಕಣ್ಣೀರಿಟ್ರು. ಇನ್ನು ಟೂರ್ನಿಯ ಆರೆಂಜ್ ಕ್ಯಾಪ್ ವಿರಾಟ್ ಕೊಹ್ಲಿಗೆ ದಕ್ಕಿದೆ. ರಾಜೇಶ್, ಸ್ಪೋರ್ಟ್ಸ್ ಬ್ಯೂರೋ, TV9.